ಆರ್ಭಟಗಳೇ ಸರಿ ತಾತ. ವಿರಾಮ, ರಾಜಿ, ಶಾಂತಿ ಇದು ಯಾವುದು ಕಲಿಗಾಲಕ್ಕೆ ಹೊಂದಿಕೆ ಆಗದ ಮಾತು. ನಿಮ್ಮ ದಾರಿ ಸರಿ. ಸತ್ತ ಮೇಲೆ ಸ್ವರ್ಗವೋ ನರಕವೋ ಯಾರಿಗ್ ಗೊತ್ತು? ಯಾವನಿಗೆ ಬೇಕು ಅದೆಲ್ಲ. ಆಗ ಎಲ್ಲವನ್ನೂ ದಪ್ಪಿಸಿಕೊಂಡು ಬದುಕಬೇಕು. ಬೇಕು 9 ವರಗಳಿರೋ ಶಂಖ. ಭೂಪಾಲು ನೋಡಬೇಕು ಕೇರಳದಲ್ಲಿರೋ ನಂಬೂದರಿಗಳನ್ನ. ನೋಡಿದಣಿ, ಎಲ್ಲ ನಿಮ್ಮ ತಂದೆ ಕೃಪಾ ಕಟಾಕ್ಷ ಮತ್ತೆ ನಿಮ್ಮ ಕಟಾಕ್ಷ. ಹೇಗಿದೆ ನೋಡಿ ನಂಬೋದ್ರಿಗಳ ವಿದ್ಯಾಪೀಠ. ಇದೆಲ್ಲ ನಿಮ್ದೇ ದಣಿ. ಸನ್ಯಾಸಿ ನಾನು ಅಂತಾರೆ ನಂಬೋದ್ರಿಗಳು. ಆದಾಯ ಬರೋ ಹಾಗೆ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆಗಳನ್ನ, ಅದು ಈ ಕೇರಳದಲ್ಲಿ. ಇಲ್ಲೋ ನನ್ನ ಹತ್ರ ಬಯಸ್ಕೊಂಡಿರ್ಬೇಡ ಭೂಪಾಲೋ. ಸ್ವಲ್ಪ ಹದ್ಬಸ್ತಲ್ಲಿರೋ. ಬಾಯಿಗೆ ಬಂದ ಹಾಗೆ ನೀನು ಮಾತಾಡಿದ್ರೆ ಹೋಗೋದು ನನ್ನ ಗೌರವ. ನಿಮ್ಮ ಅನ್ನದ ಋಣ ನನ್ನನ್ನು ಕಟ್ಟಿ ಹಾಕ್ಬಿಡ್ಬಹುದು. ಅದಕ್ಕೆ ಮುಂಚೆ ನನಗೊಂದು ಮಾತು ಕೊಡಿ. ಏನಂತ? ನೀವು ನನ್ನನ್ನ ಇಲ್ಲಿಂದ ಬರಿಗೈಲಿ ವಾಪಸ್ ಕಳಿಸೋದಿಲ್ಲ ಅಂತ. ಅಮ್ಮೇ ಭಗವತಿ, ನನ್ನಿಂದ ನಿನ್ನ ಆಸೆ ಪೂರೈಸೋದಕ್ಕೆ ಸಾಧ್ಯ ಆಗೋ ಹಾಗಿದ್ರೆ ನಿನ್ನನ್ನು ಇಲ್ಲಿಂದ ಬರಿಗೈಲಿ ಕಳಿಸೋದಿಲ್ಲ. ಮಾತು ಕೊಡ್ತೀನಿ. ನಿಶ್ಚಿತಾರ್ಥದ ದಿನದಿಂದ ಬದಲಾಗ್ತಾ ಹೋದ ನನ್ನ ಮಗ. ರೌಡಿಗಳು ಬಂದು ಮನೆ ಖಾಲಿ ಮಾಡಿಸಿದ್ಮೇಲಂತೂ ರೌಡಿಗಳ ಥರನೇ ಮಾತಾಡ್ತಿದ್ದ. ಬೇರೆ ದಾರಿ ಹಿಡಿದು ಬಿಡ್ತಾನಕ್ಕ. ಹಣ್ಣು ಕೊಡೋ ಸಸಿನ ನೆಟ್ಟು ಬೆಳೆಸಿದ್ರೆ ಅದು ಹಣ್ಣು ಕೊಡೋ ಮರ ಆಗಿ ಬೆಳೆಯುತ್ತೆ, ಬೇವಿನ ಮರ ಆಗಿ ಬೆಳೆಯಲ್ಲ. ಆದರ್ಶ ತತ್ವ ಅಂತ ಬೆಳೆದ ಹುಡುಗ. ವಿವೇಕಾನಂದರು ನನಗೆ ಆದರ್ಶ ಅಂತಿದ್ದವನು. ಬೇರೆ ದಾರಿ ಹಿಡಿಯಲ್ಲ ಮಂಗಳ. ಸ್ನೇಹಿತರ ಮನೆ ಕಡೆ ಹೋಗಿರಬಹುದು. ಆ ವಸಂತ ಸ್ವಲ್ಪ ರೈಲು, ಇಲ್ಲಿ ಅಂದ್ರೆ ಹುಲಿ ಅಂತಾನೆ. ಟಿಕೆಟ್ ಬುಕ್ ಆಗಿದೆಯೋ 6 ಬಾಂಬೆಗೆ. ಮೊನ್ನೆ ಸ್ನೇಹಿತರು ಮನೆ ಅಂತೆ. ಬದುಕು ಅರಸು ಹೋಗೋದು ಬಾಂಬೆಗೆ ಜಾಸ್ತಿ. ಕೊಡು 5,000. ಕೊಡಿ ಭಾವ, ಅವನಿಗೆ ಇಲ್ಲಿ ಯಾರು ಸ್ನೇಹಿತರಿರ್ಲಿಲ್ಲ. ಶ್ರೀಮಂತರ ಜೊತೆ ಸೇರಲ್ಲ. ಕೊಡಯ್ಯ, ಹೋಗ್ಬರ್ತೀನಿ ಬಾಂಬೆಗೆ. ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡು. ಸ್ನೇಹಿತರ ಮನೆ ಹುಡುಕು, ಸಿಗ್ಲಿಲ್ವಾ ಹೋಗುವಂತೆ ಬಾಂಬೆಗೆ. ದೇವ್ರೇ ಇಲ್ಲ ಅನ್ನೋರು ದೇವ್ರ ವಿಗ್ರಹ ಮಾಡಿ ಸಂಪಾದನೆ ಮಾಡ್ತಾ ಇದ್ದೀರಿ. ಪರೋಕ್ಷವಾಗಿ ಅಮ್ಮನವ್ರ ಸೇವೆ ಮಾಡ್ತಾ ಇದ್ದೀರಿ. ಮುಂಡ ಮೋಸ್ಟು, ಚಿನ್ನದ ಸರ, ಬಳೆ, ಒಡವೆ ಇದರಿಂದ ನನ್ನ ಸಂಪಾದನೆ, ದೇವರಿಂದ ಅಲ್ಲ. ಕೊಡುವಾತನೇ ಹರನು, ಪಡೆವಾತನೇ ನರನು. ಒಡಲ ಒಡವೆಗಳು ಕೆಡದು ಹೋಗುವ ಮುನ್ನ ಕೊಡುಪಾತ್ರವರಿದು ಸರ್ವಜ್ಞ. ನಾನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಅಕ್ಕರವ ತೊಡೆದಿಹುದು ಮುಕ್ಕಣ್ಣಗಳವಲ್ಲ. ರಕ್ಕಸನು ಸೀತೆಯ ವೈವಾಗ ಆರಾರು ದಿಕ್ಕಾಗಲಿಲ್ಲ. ಎಲ್ಲಿದ್ರು ನಿಮ್ ದೇವ್ರು? ಸೀತಾಮಾತೆ ಅಂತೀರಿ, ದೈವ ಸ್ವರೂಪಿ ಅಂತೀರಿ. ಅಂತ ದೇವ್ರನ್ನೇ ರಾಕ್ಷಸ ಎತ್ಕೊಂಡು ಹೋಗ್ಬೇಕಾದ್ರೆ ಬಾಕಿ ದೇವರೆಲ್ಲ ಮಲಗಿದ್ರ, ನಿದ್ದೆ ಮಾಡ್ತಿದ್ರ, ಕತೆ ಕಾತಿದ್ರ. ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಪೇಳಿದರೆ ಬೋರ್ಕಲ್ಲ ಮೇಲೆ ಮಳೆಗೆರೆದ ರಾಕಲ್ಲು ನೀರ್ಕೊಳ್ಳಲಹುದೇ ಸರ್ವಜ್ಞ. ತೆಗೆದು ಕೂತು ಬಿಡ್ತೀನಿ ನನ್ನನ್ನು ಮೂರ್ಖ ಅಂತ. ಸರ್ವಜ್ಞನ ವಚನ ಹೇಳಿದ ತಕ್ಷಣ ಸರ್ವಜ್ಞ ಆಗ್ಬಿಡಲ್ಲ. ಅಮ್ಮನವ್ರು ಇಲ್ಲ ಅಷ್ಟೇ. ಎಲ್ಲೇ ಇದ್ದಾರೆ ಅಮ್ಮನವರು? ಅಮ್ಮನವರೇ ಇಲ್ಲ ಅಂತಿರಲ್ರಿ ನೀವು? ಹೌದೇ ಪಾರ್ವತಿ, ಇಲ್ಲ ಅಮ್ಮನವ್ರು ಇಲ್ಲ. ಇದಾಳೆ ಅಂತ ನೀನು ವ್ರತ ಉಪವಾಸ ದೇಹದಂಡನೆ ಮಾಡಿ ನಂದಾದೀಪ ಹಚ್ಚಿದ್ದೆ. ಈಗ ನೋಡು ನಿನ್ನ ಬದುಕಲ್ಲೇ ಕತ್ತಲು. ನಡೆಯಕ್ ಹೋದ್ರೆ ಎಡವು ಬೀಳ್ತಿ. ಇಲ್ಲ ಕಣೆ ಪಾರ್ವತಿ, ಅಮ್ಮನವರು ನೋಡು, ನೋಡೋದಕ್ಕೆ ಒಳ್ಳೆಯವಳ ತರ ಕಾಣ್ತೀಯ. ದಯವಿಟ್ಟು ನಮ್ಮ ಮನೆಯಲ್ಲಿ ಅಮ್ಮನವ್ರ ವಿಚಾರ ಎತ್ತಬೇಡ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ.